ರಾಜ್ಯಾದ್ಯಂತ ಎಲ್ಲರ ಫೇವ್ರೆಟ್. ಹೋಗುವಾಗ ಸಿಕ್ಕಿದ್ರು, ಅದಕ್ಕೆ ಮಾತಾಡ್ತಾರೆ. ಸುಮಾರು ಇಲ್ಲಿವರೆಗೂ ಒಂದು ನೀವು ಸೂಪರ್ ಆಗಿದ್ದು ನಂಗೆ ನೋಡೋ ಕಣ್ಣಿಗೆ ಕಾಣಿಸ್ತದೆ, ಚೆನ್ನಾಗಿದೆ. ಕೆಲಸದಲ್ಲಾಗಲಿ ಮದುವೆಯಲ್ಲೇ ಆಗಲಿ ಯಾವ್ದು ಎಕ್ಸ್ಪ್ರೆಷನ್ ಹೋಗ್ಬಾರ್ದು. ದೇವ್ರ ಕರ್ಕೊಂಡು ಹೋಗ್ತಾ ನಂಗೆ ಹೋಗ್ತಾ ಇರುತ್ತೆ ಅಷ್ಟೇ ಲೈಫ್. ಆಮೇಲೆ ಮಂಗಳೂರು ದೊಡ್ಡ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಕಬಾಬ್. ಸೊ ನಿಮ್ಗೀಗಾಗಲೇ ಗೊತ್ತು, ರಾಜ್ಯಾದ್ಯಂತ ಎಲ್ಲರ ಫೇವ್ರೆಟ್ ಸೂರಜ್ ಅವರು ಇನ್ಸ್ಟೆಂಟ್ ಕಾಮಿಡಿ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ಸೊ ಸೂರಜ್ ಮತ್ತು ರಾಘು ಅವ್ರು ನಮಗೆ ಈಗ ಹೋಗುವಾಗ ಸಿಕ್ಕಿದ್ರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹೋಗುವಾಗ ಸಿಕ್ಕಿದ್ರು, ಅದಕ್ಕೆ ಮಾತಾಡ್ಸೋಣ ಅಂತ ಹೇಳಿ. ಅಂದರೆ ನಿಮ್ಮನ್ನು ನೋಡುವಾಗ ಯಾರೋ ನಮ್ಮ ಮನೆಯವರು ಅಷ್ಟು ಆತ್ಮೀಯತೆ ಇರೋದ್ರಿಂದ ನಾವು ಹಾಗೆ ಮಾತಾಡ್ತೀವಿ ಅಲ್ವಾ? ಅದೇ ನಮ್ಗೊಂದ್ಸಲ ಇವಾಗ ನೋಡುವಾಗ ನಮ್ಮ ಮನೆಯವ್ರ ಥರನೇ ಅನಿಸುತ್ತೆ. ಅಂದರೆ ನಮ್ಮ ಮನೆಯವ್ರ ಥರ ಫ್ಯಾಮಿಲಿ ಹಾಗೆ ಅವಾಗವಾಗ ಟಕ್ಕರ್ ಕೊಡ್ತಾ ಇರ್ತಾರೆ. ಹುಷಾರಲ್ಲಿ ಅಕ್ಕಪಕ್ಕದಲ್ಲಿ ಇದ್ದವ್ರು ಹುಷಾರಲ್ಲಿ ಇರಬೇಕಷ್ಟೇ. ಹೇಗಿದ್ದೀರಾ? ಆರಾಮಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೋಡಿ ನೀವು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರಿ. ಇದು ಇಂಚಿನ ಇರೋಂಜಿ ನಮ್ಮನ್ನ ಊರ್ದಾರ ಏನು ನೋಡಿ ಆರಾಮಾಗಿದ್ದೀರಾ? ನೀವು ಸೂಪರ್ ಆಗಿದ್ದು ನಂಗೆ ನೋಡೋ ಕಣ್ಣಿಗೆ ಕಾಣಿಸ್ತಿದೆ, ಚೆನ್ನಾಗಿದ್ದಾರೆ. ಎಂತ ಇವರು ಎಲ್ಲ ಹುಡುಗಿಯರಿಗೆ ಹೀಗೆ ಲೈನ್ ಹೊಡ್ಕೊಂಡಿರೋದಾ ಹೇಗೆ? ಮದುವೆ ಗಿದ್ವೆ ಆಗೋ ಪ್ಲಾನ್ ಇದೆಯಾ ಇವ್ರದ್ದು? ಮದುವೆ ಆಗೋದಿಲ್ಲ ಅಂತ ಅವ್ರು ಹೀಗೆ ಮಾಡ್ತಾ ಹೋಗೋದಂತ ಅನ್ಕೊಂಡಿದ್ದಾರೆ. ಎಷ್ಟು ಪ್ರಕರಣ ಕೇಸ್ ಇದೆ? ಸುಮಾರು ಇಲ್ಲಿವರೆಗೂ ಒಂದು ಐಡಿಯಾ ಇಲ್ಲ. ಅವ್ನು ತಮಾಷೆಗೆ ಮಾತಾಡೋದಷ್ಟೇ. ಎಂತ ಮಗುವಿನಂತ ಮನಸ್ಸಿನವರು, ಒಳ್ಳೆ ಮನಸ್ಸಿನವರು. ನಾವು ಕಾಮಿಡಿಯನ್ಸ್ ಅಂತ ಹೇಳಿದಾಗ ಕೆಲವೊಂದ್ಸರಿ ನಾವು ತಮಾಷೆಗೆ ಏನು ಹೇಳಿದ್ರು ಅದು ಸೀರಿಯಸ್ ಆಗಿ ಹೊರಗಡೆ ಆಗ್ಬಿಡತ್ತೆ. ಸೊ ಹಾಗಾಗಿ ಯಾರು ಏನೇ ಮಾತಾಡಿದ್ರು ನಾವು ಕಾಮಿಡಿಯನ್ಸ್ ಸ್ವಲ್ಪ ಮಾತಾಡ್ಬೇಕಾದ್ರೆ ಹುಷಾರಲ್ಲಿ ನಾವು ಮಾತಾಡಬೇಕಾಗತ್ತೆ. ತಮಾಷೆಗೇನೋ ಹೇಳಿರ್ತೀವಿ, ಮಿಕ್ಕಿದ್ದಲ್ಲಿ ಸ್ಕಿಟ್ಟಲ್ಲಿ ಮಾಡೋದನ್ನೆಲ್ಲ ತಮಾಷೆಯಾಗಿ ತಗೊಳ್ತಾರೆ. ಹೊರಗಡೆ ಕೆಲವೊಮ್ಮೆ ತಮಾಷೆಯಾಗಿ ಮಾತಾಡೋದನ್ನು ಸೀರಿಯಸ್ ಆಗಿ ತಗೊಳ್ತಾರೆ. ಅದೆಲ್ಲ ಒಂದು ಕಡೆ. ನಂದು ಸಾಗರ, ಶಿವಮೊಗ್ಗ. ಎಸ್, ಈ ಸಲ ಅವ್ರದ್ದು ಮನೆಗೆ ಹೋಗ್ಬೇಕು. ನಂದು ಮಂಗಳೂರು. ಅವ್ರದ್ದು ಮನೆ ಸುತ್ತಮುತ್ತ ಎಲ್ಲ ಭಾಳ ಚೆನ್ನಾಗಿದೆ. ಈ ಸಲ ನಮ್ಮ ಸಾಗರದ ಮಾರಿ ಜಾತ್ರೆ ಕೂಡ ಇದೆ. ಫೇಮಸ್, ಕರ್ನಾಟಕದ ಫೇಮಸ್ ಸಾಗರದ ಮಾರಿ ಜಾತ್ರೆ. ಎಲ್ಲ ತುಂಬ ಖುಷಿ. ಅವರ ಖುಷಿ ನಾನು ಹೇಳ್ತೀನಿ, ಭಾಳ ಒಂದು ಹ್ಯಾಪಿ ಸೋಲ್. ಅವಳು ಭಾಳ ಖುಷಿಯಾಗಿ ನಗ್ನಗ್ತಾ. ಅಂದರೆ ಅವ್ರ ಖುಷಿ ನಾನು ನೋಡಿದ್ದೀನಲ್ವಾ. ಇಲ್ಲ, ಖುಷಿ ಇದೆ ನಿಜವಾಗ್ಲೂ. ಯಾಕಂತ ಹೇಳಿದರೆ ಇಷ್ಟು ವರ್ಷದ ಜರ್ನಿ ಏನಿದೆಯೋ ಅದನ್ನು ಜನ ಒಂದು ಹೆಣ್ಣು ಪಾತ್ರ ಮಾಡೋರನ್ನ ಇಷ್ಟು ಈಸಿಯಾಗಿ ತಗೊಳ್ತಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಅದರಲ್ಲಿ ಅವರು ತುಂಬ ಈಸಿಯಾಗಿ ತಗೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಇಲ್ಲಿ ತನಕ ಕರ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಅದೊಂದು ಹೆಮ್ಮೆ ಪಡುವಂಥ ವಿಷಯ. ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ನೋಡಿದ್ರೆ ಗೊತ್ತಾಗಲ್ವಾ? ಸರಿ, ಕರೆಕ್ಟಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಎಷ್ಟು ಖುಷಿಯಾಗಿದ್ದೀನಿ ನಾನು ಅಂತ. ಯಾವಾಗ ಮದುವೆ? ಹುಡುಗಿ ಹೇಗಿರಬೇಕು? ಹುಡುಗಿ ತರಿದ್ರೆ ಸಾಕು, ಮಿಕ್ಕಿದ್ದು ನೋಡು. ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಇಟ್ಕೋಬಾರ್ದು. ಯಾವುದ್ರಲ್ಲೂ, ಕೆಲಸದಲ್ಲಾಗಲಿ ಮದುವೆಯಲ್ಲೇ ಆಗಲಿ ಯಾವುದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ದೇವ್ರ ಹೆಂಗೆ ಕರ್ಕೊಂಡು ಹೋಗ್ತಾ ನಂಗೆ ಹೋಗ್ತಾ ಇರೋದು ಅಷ್ಟೇ ಲೈಫ್ ಅಲ್ವಾ? ಇವತ್ತಿಗೆ ಸೂರಜ್ ಅವರ ಸಂಭಾವನೆ ಎಷ್ಟು? ಕ್ವಶನ್ ಮಾರ್ಕ್. ನೀವು ಅದಕ್ಕೆ ಹೊಸಾಗಿ ಹೇಳ್ತಾರೆ ನೋಡಿ, ಅದೆಲ್ಲ ಹೇಳಿಕ್ಕಾಗ್ತದ? 3,000. ಎಂತೆಲ್ಲ ಮಾಡ್ಲಿಕ್ಕುಂಟು 3,000 ಸುಮ್ಮನೆ ತಮಾಷೆಗೆ ಹೇಳಿದೆ. ಅದು ಹೇಳ್ತೀನಿ ನಾನು, ಅದಿನ್ನು ದೊಡ್ಡದಾಗಿ ಹೋದಾಗ ಹೇಳ್ತೀನಿ. ನಂದು ಇವತ್ತು ಇಷ್ಟು ನನ್ನ ಸಂಭಾವನೆ ಅಂತ. ಈಗ ಬೇಡ. ನಿಮ್ಮನ್ನು ಇವತ್ತಿಗೂ ಕೂಡ ಇಷ್ಟಪಡುವ ಜನರಿಗೆ ಏನು ಹೇಳ್ತೀನಿ? ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಯಾಕಂದರೆ ಇವತ್ತಿಗೂ ನಮ್ಮದೊಂದು ಶೋವನ್ನು ನೋಡಿ, ನಮ್ಮನ್ನು ಶೋಲ್ಲಿ ನೋಡ್ತಾರೆ, ಓದಲ್ಲೆಲ್ಲ ಮಾತಾಡಿಸ್ತಾರೆ ಭಾಳ ಪ್ರೀತಿಯಿಂದ. ಅಂದರೆ ಈಗ ನೀವು ಹೆಂಗೆ ಹೇಳಿದಿರಿ ಮನೆಯವ್ರ ಥರ ಅಂತ, ಪ್ರತಿಯೊಬ್ಬರು ಅದೇ ಮಾತಾಡ್ತಾರೆ. ನೋಡಿದಾಗ ಒಂಥರ ಮನೆಯವ್ರ ಥರ ಅನಿಸುತ್ತೆ, ಮನೆಯವ್ರ ಥರ ಇರ್ತೀರಾ, ಚೆನ್ನಾಗಿ ಮಾತಾಡ್ತೀರಾ ಎಲ್ಲರ ಹತ್ರ ಅಂತ. ಸೊ ನಿಜವಾಗ್ಲೂ ನಂಗೆ ಭಾಳ, ನನಗೆ ಮಂಗಳೂರೇ ಫೇವ್ರೇಟು. ಹೋಗುವಂಥ ಜಾಗ ನಾನು ಮಾಮೂಲಿ ಬೀಚಸ್ಸು, ಸುಲ್ತಾನ್ ಬತ್ತೇರಿ, ಪಣಂಬೂರು ಬೀಚು, ಅದಾದಮೇಲೆ ಬೆಂಗಳೂರಿಗೆ ಬೀಚ್. ಬಟ್ ಹೋದ ತಕ್ಷಣ ನಾನೊಂದು ಹೋಗ್ತೀನಿ, ಸಂಜೆ ಹೊತ್ತು ಒಂದು ಬೀಚಲ್ಲಿ ಹೋಗಿ ಕೂತ್ಕೊಳ್ಳಬೇಕು ಒಂಥರ ಏನೋ ಒಂದು ಖುಷಿ. ಫುಡ್ಡು ನೀರು ದೋಸೆ, ಚಿಕನ್ ಸುಕ್ಕ, ಕೋರ್ ರೊಟ್ಟಿ, ಅಪ್ಪಮ್, ಆಮೇಲೆ ಮಂಗಳೂರು ದೊಡ್ಡ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಕಬಾಬು, ಅಲ್ಲಿ ನಮ್ಮ ದೊಡ್ಡ ಪೀಸ್ ಕಬಾಬು. ಆಮೇಲೆ ನನಗೆ ಮಂಗಳೂರದೆಲ್ಲ ಇಷ್ಟ, ಎಲ್ಲ ಎಂತ ಕೊಟ್ಟರು ತಿಂತಾನೆ. ನೀವು ಈ ಫೀಲ್ಡಲ್ಲಿ
ಫೇಸ್ ಮಾಡುವಂಥ ಚಾಲೆಂಜಸ್ ಏನು ಅಂತ? ಏನಿಲ್ಲ ಏನಿಲ್ಲ, ನಾನು ಚಾಲೆಂಜ್ ಫೇಸ್ ಮಾಡ್ಲಿಕ್ಕೆ ಬಂದಿರೋದಲ್ಲ, ಇಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಬಂದಿರೋದು. ಸೊ ಯಾಕೆ ನಾನು ಚಾಲೆಂಜ್ನ ಫೇಸ್ ಮಾಡಬೇಕು? ನನಗೆ ಅದು ಅವಶ್ಯಕತೆನಿಲ್ಲ. ಆ ಚಾಲೆಂಜ್ ಈ ಚಾಲೆಂಜ್ ಮಾಡಿ ಪ್ರಯೋಜನ ಏನಿಲ್ಲ. ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ, ಕೆಲಸ ಮಾಡ್ತಿದ್ದೀನಿ, ಕೆಲಸ ಸಿಗ್ತಿದೆ ಅಷ್ಟೇ. ಕೆಲಸನೇ ದೇವರು. ಓಕೆ, ಥ್ಯಾಂಕ್ ಯು. ಹಾಂ, ಬರ್ಪೆ. ಸೊ ಇದಿಷ್ಟು ಕೂಡ ಸೂರಜ್ ಅವರ ಮಾತು. ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ .net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.